ಕೀ ಅಪ್ಲಿಕೇಶನ್ ಅಲ್ಲಿ ಅಪ್ಪಿ ತಪ್ಪಿನೂ ಕೂಡ ಈ ಒಂದು ತಪ್ಪುಗಳನ್ನ ಮಾಡಕ್ ಹೋಗ್ಬಿಡಿ. ಈ ಒಂದು ಎಡ್ವರ್ಡ್ಗಳನ್ನ ನೀವು ಇವಾಗ ಮಾಡ್ಕೊಂಡ್ರೆ ಅದ್ರ ಎಫೆಕ್ಟ್ ನಿಮ್ಗೆ ಇವಾಗ ಗೊತ್ತಾಗಲ್ಲ, ಕೌನ್ಸಿಲಿಂಗ್ ಸ್ಟಾರ್ಟ್ ಆದ್ಮೇಲೆ ಗೊತ್ತಾಗುತ್ತೆ. ಓಕೆನಾ? ಹಾಗಾದ್ರೆ ಕೀ ಅಪ್ಲಿಕೇಶನ್ ಅಲ್ಲಿ ಏನೇನು ತಪ್ಪುಗಳನ್ನ ಮಾಡಬಾರ್ದು, ಏನೇನು ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವರ್ಷ ನೀವೇನಾದ್ರು CET ಎಕ್ಸಾಮ್ ನ ಬರಿತಾ ಇದ್ದೀರಾ, ಹಾಗೆ ಒಂದು CET ಕೌನ್ಸಿಲಿಂಗ್ ಅಟೆಂಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂದ್ರೆ ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಒಂದು ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಕಾಲೇಜ್ ದೋಸ್ ಅಂತ ಒಂದು ವಾಟ್ಸ್ಆಪ್ ಚಾಟ್ ಬೋರ್ಡ್ ಇದೆ. ಈ ಒಂದು ಚಾಟ್ ಬೋರ್ಡ್ ಅಲ್ಲಿ ನಿಮಗೆ ಫ್ರೀ ಆಗಿ ಸೆಕೆಂಡ್ PUC ಹಾಗೆ KCT ಎಕ್ಸಾಮ್ ಗೆ ಸಂಬಂಧಪಟ್ಟ ಕ್ವಶನ್ ಪೇಪರ್ಸ್, ಬ್ಲೂ ಪ್ರಿಂಟ್ಸ್, ಮಾಡೆಲ್ ಪೇಪರ್ಸ್ ಮತ್ತೆ ಇಂಪಾರ್ಟೆಂಟ್ ಕ್ವಶನ್ ಫ್ರೀ ಆಗಿ ಸಿಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ. ಒಂದ್ಸಲಿ ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಕಂಪ್ಲೀಟ್ಲಿ ಫ್ರೀ ಇದೆ. ಓಕೆನಾ? ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ಇಲ್ಲಿ ನಿಮ್ಮ ಚಾನಲ್ನ ನೀವು ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇರಾ ಅಂದ್ರೆ ನಿಮ್ಗೆ ಆಗ್ಲೇ ಗೊತ್ತಿದೆ ಕೀ ಅಪ್ಲಿಕೇಶನ್ ನ ನೀವು ಯಾವ ರೀತಿ ಚೆಕ್ ಮಾಡಬೇಕು ಅಪ್ಲೈ ಮಾಡಾದ್ಮೇಲೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದೆ. ಅದೇನಾದ್ರೂ ನೀವು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ ನೋಡಿ. ಯಾಕೆಂದ್ರೆ ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ, ಹತ್ರದನ್ನೇ ಕಂಟಿನ್ಯೂ ಆಗಿರುತ್ತೆ. ಓಕೆನಾ? ಹಾಗೆ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಕ್ಲಿಕ್ ಮಾಡಿ ಜಾಯ್ನ್ ಆಗಿ, ಅಲ್ಲಿ ನಿಮ್ಗೆ ರೆಗ್ಯುಲರ್ ಆಗಿ CET ಮತ್ತೆ ನೀಟ್ ಅಪ್ಡೇಟ್ಸ್ ಗಳು ಸಿಗ್ತಾ ಇರುತ್ತೆ. ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇವಾಗ ನೀವೆಲ್ಲರೂ ಕೂಡ ಕೀ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿದ್ರ. ಓಕೆನಾ? ಮತ್ತೆ ನಾನು ಸಾಕಷ್ಟು ಕಡೆ ಹೇಳಿದ್ದೀನಿ, ನೀವು ಯಾರ್ಯಾರು ಇನ್ಕಮ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಗೆ ಅಪ್ಲೈ ಮಾಡಕ್ ಎಲಿಜಿಬಲ್ ಇದ್ದೀರಾ, ಅಪ್ಲೈ ಮಾಡ್ಕೊಂಡು ನಂತರ ಕೀ ಅಪ್ಲಿಕೇಶನ್ ಅಪ್ಲೈ ಮಾಡಿ ಅಂತ ಹೇಳಿದೀನಿ. ಅಂದ್ಬಿಟ್ಟು ರಿಸರ್ವೇಶನ್ ಇದ್ರೆ ಕಟ್ ಆಫ್ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಫೇಕ್ ಆಗಿ ಡಾಕ್ಯುಮೆಂಟ್ಸ್ ಗಳನ್ನ ಮಾಡಿಸ್ಕೊಳಕ್ ಹೋಗ್ಬಿಡಿ ಇನ್ಕಮ್ ಮತ್ತೆ ಕ್ಯಾಸ್ಟ್ ಇದು. ಯಾಕೆಂದ್ರೆ ಅಡ್ಮಿಷನ್ ಟೈಮ್ ಅಲ್ಲಿ ಪ್ರಾಬ್ಲಮ್ ಗಳಾಗ್ಬೋದು, ನಿಮ್ಮ ಸೀಟ್ ನು ಕೂಡ ಕ್ಯಾನ್ಸಲ್ ಮಾಡಬಹುದು, ಅಲಾಟ್ಮೆಂಟ್ ಆಗುವಂತದ್ದು. ಈಗ ನೀವು ಜೆನ್ಯೂನ್ ಆಗಿ ಎಲಿಜಿಬಲ್ ಇದ್ದೀರಾ ಅಂದ್ರೆ ಮಾತ್ರ ಅಪ್ಲೈ ಮಾಡಿ ಇನ್ಕಮ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಗೆ, ನಂತರ ಕೀ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿ. ಓಕೆನಾ? ಇಲ್ಲಿ ನೋಡಿ, ನೀವ್ ಯಾರ್ಯಾರು ಇವಾಗ ಕೀ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿದ್ರಾ, ಇವಾಗ ನೀವು ರಿಸರ್ವೇಶನ್ ಗಳನ್ನ ಕ್ಲೈಮ್ ಮಾಡ್ತಾ ಇರ್ತೀರಾ. ಓಕೆನಾ? ಎಷ್ಟೊಂದು ರಿಸರ್ವೇಶನ್ ಗಳು ನಿಮ್ಗೆ ಅಪ್ಲೈ ಆಗುತ್ತೆ, ಕೆಲವುದು ನಿಮ್ಗೆ ಅಪ್ಲೈ ಆಗಲ್ಲ. ಆದ್ರೆ ಕೀ ಅಪ್ಲಿಕೇಶನ್ ಫಿಲ್ ಅಪ್ ಮಾಡ್ಬೇಕಾದ್ರೆ ಕೆಲವ್ರು ಏನ್ ಮಾಡಿರ್ತಾರೆ ಅಂದ್ರೆ ಗೊತ್ತಿಲ್ದೇನೆ ಕೆಲವು ರಿಸರ್ವೇಶನ್ ಗಳಿಗೆ ಎಸ್ ಅಂತ ಕೊಟ್ಬಿಡ್ತಾರೆ. ಇವಾಗ ಸ್ಪೆಷಲ್ ಕ್ಯಾಟಗರಿಗೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಈಗ ಮಾಡಲ್ಲ, ನಿಮ್ಮ CET ಎಕ್ಸಾಮ್ ಎಲ್ಲ ಆದ್ಮೇಲೆ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಕರೀತಾರೆ. ಇವಾಗ ನೀವು ಎಸ್ ಅಂತ ಕೊಟ್ಟಿದ್ರ ಅಂದ್ರೆ ಆ ಒಂದು ರಿಲೆವೆಂಟ್ ಡಾಕ್ಯುಮೆಂಟ್ ನ ತಗೊಂಡೋಗಿ ಕೀ ಆಫೀಸ್ ಅಲ್ಲಿ ನೀವು ತೋರಿಸಬೇಕು. ನನ್ನ ಹತ್ರ ಈ ಒಂದು ಡಾಕ್ಯುಮೆಂಟ್ ಇದೆ, ಅದಕ್ಕೋಸ್ಕರ ಇಲ್ಲಿ ಎಸ್ ಅಂತ ಕ್ಲೈಮ್ ಮಾಡಿದ್ದೀನಿ, ನನಗೆ ಆ ಒಂದು ಕ್ಯಾಟಗರಿಲಿ ಸೀಟ್ ಅಲಾಟ್ಮೆಂಟ್ ಮಾಡ್ಕೊಡಿ ಅಂತ. ಓಕೆನಾ? ಅದಕ್ಕೋಸ್ಕರ ನಿಮ್ಮ ಹತ್ರ ಒಂದು ರಿಲೆವೆಂಟ್ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ನೀವು ತೋರ್ಸಕ್ಕಾಗಲ್ಲ, ಕೀ ಆಫೀಸ್ಗೂ ಕೂಡ ಹೋಗಕ್ಕಾಗಲ್ಲ. ಅವಾಗ ನಿಮ್ಗೆ ಸ್ವಲ್ಪ ಕಾಂಪ್ಲಿಕೇಶನ್ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಅದಕ್ಕೋಸ್ಕರ ನೀವು ಏನ್ ಮಾಡಿ ಅಂದ್ರೆ ಕ್ಯಾಂಡಿಡೇಟ್ ಕ್ಲೈಮ್ ಡೀಟೇಲ್ಸ್ ಅಲ್ಲಿ ಮತ್ತೆ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಮತ್ತೆ ನೀವು ಯಾವ ರಿಸರ್ವೇಶನ್ ಗೆ ಎಲಿಜಿಬಲ್ ಇದ್ದೀರಾ ಆ ಒಂದು ರಿಸರ್ವೇಶನ್ ಗಳಿಗೆ ನೀವು ಕರೆಕ್ಟ್ ಆಗಿ ಎಸ್ ಅಂತ ಕೊಟ್ಟಿರಾ, ಅದು ಕ್ಲೈಮ್ ಆಗಿದ್ಯಾ ಅಂತ ಯಾವ ರೀತಿ ಚೆಕ್ ಮಾಡ್ಕೋತೀರಾ, ಅದೇ ರೀತಿ ನೀವು ಯಾವ ರಿಸರ್ವೇಶನ್ ನಿಮ್ಗೆ ಅಪ್ಲೈ ಆಗಲ್ಲ ಅದಕ್ಕೆಲ್ಲ ನೋ ಅಂತ ಕೊಟ್ಟಿದ್ದೀರಾ ಅನ್ನೋದನ್ನು ಕೂಡ ಒಂದು ಸಲ ವೆರಿಫೈ ಮಾಡ್ಕೋಬಿಡಿ. ರಿಲಿಜಿಯಸ್ ಮತ್ತೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ರಿಸರ್ವೇಶನ್ ಗಳು ನಿಮ್ಗೆ ಕರೆಕ್ಟ್ ಆಗಿ ಅಪ್ಲೈ ಆಯ್ತು ಅಂದ್ರೆ ಮಾತ್ರ ಎಸ್ ಅಂತ ಕೊಟ್ಬಿಟ್ಟು ನಿಮ್ಮ PU ಕಾಲೇಜಲ್ಲಿ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಳ್ಳಿ. ಓಕೆನಾ? PU ಕಾಲೇಜಲ್ಲಿ ನಂಗೆ ಪರಿಚಯ, ನಾನು ರಿಸರ್ವೇಶನ್ ಅಪ್ಲೈ ಆಗಲ್ಲ, ಆದ್ರೆ ಏನೊಂದು ಫೇಕ್ ಆಗಿ ಡಾಕ್ಯುಮೆಂಟ್ ಮಾಡ್ಕೊಂಡು ನಾನು ಏನೋ ವೆರಿಫಿಕೇಶನ್ ಮಾಡಿಸ್ಕೋತೀನಿ ಅಂದ್ರೂ ಕೂಡ ಅದು ನಡೆಯಲ್ಲ. ಯಾಕಂದ್ರೆ ಈ ಕಾಲೇಜ್ ಹೋಗಿ ಅಡ್ಮಿಷನ್ ಆಗ್ತಿರಲ್ಲ, ನಿಮ್ಮ ಕಾಲೇಜ್ಗಳಲ್ಲೂ ಕೂಡ ಅದ್ರಲ್ಲಿ ವೆರಿಫೈ ಮಾಡ್ತಾರೆ. ಅಲ್ಲಿ ಏನಾದ್ರು ತಗ್ಲಾಕೋತು ಅಂದ್ರೆ ನೀವು ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ತಾರೆ. ಅದಕ್ಕೋಸ್ಕರ ನಿಮ್ಗೆ ಯಾವ ರಿಸರ್ವೇಶನ್ ಗಳು ಕ್ಲೈಮ್ ಆಗುತ್ತೆ ಅದೆಲ್ಲ ಕೂಡ ಎಸ್ ಅಂತ ಕ್ಲೈಮ್ ಆಗಿದೆ ಅನ್ನೋದು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ರಿಸರ್ವೇಶನ್ ಯಾವ್ದು ಕ್ಲೈಮ್ ಆಗಲ್ಲ ಅದೆಲ್ಲ ಕೂಡ ನೋ ಅಂತ ಇದೆಯಾ ಅನ್ನೋದನ್ನು ಕೂಡ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೆ ನೀವು ಮಾತ್ರ ಪ್ರಾಪರ್ ಆಗಿ ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಆಗಿ ರೆಡಿ ಇದೆಯಾ ಅನ್ನೋದನ್ನು ಕೂಡ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಸರಿನಾ? ಇಷ್ಟೆಲ್ಲಾ ಕೂಡ ಕರೆಕ್ಟ್ ಆಗಿತ್ತು, ನಿಮ್ಮ ಅಪ್ಲಿಕೇಶನ್ ಏನು ತಲೆನೋವು ಇಲ್ಲ ಅಂದ್ರೆ ಎಕ್ಸಾಮ್ಗೆ ಆರಾಮಾಗಿ ಪ್ರಿಪೇರ್ ಆಗಿ ನೆಕ್ಸ್ಟ್ CET ಹಾಲ್ ಟಿಕೆಟ್ ಬಂದಾಗ ಡೌನ್ಲೋಡ್ ಮಾಡ್ಕೊಂಡು CET ಎಕ್ಸಾಮ್ ನ ಬರೀರಿ. ಹಾಗೆ ಕಾಲೇಜ್ ದೋಸ್ ಚಾಟ್ ಬೋರ್ಡ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಚೆಕ್ ಮಾಡಿ. ಮತ್ತೆ ನೆಕ್ಸ್ಟ್ ಅಪ್ಡೇಟ್ಸ್ ಗಳು ನಿಮಗೆ ಕಂಟಿನ್ಯೂಸ್ ಆಗಿ ಬೇಕು, ಯಾವ್ದು ಕೂಡ ಮಿಸ್ ಆಗಬಾರ್ದು ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.